Welcome my dear second PC science students. Now we are going to discuss fourth model paper. In fourth model paper, already part A, part B are completed. In part C, up to 34 are completed. Now we are going to start a 34th question. 34th question is depending upon the differential equation chapter. Now solve dy over dx is equal to 1 minus cos x divided by 1 plus cos x. Now by using variable separable method, dy over dx na cross multiplication ಮಾಡ್ತೇನೆ 1 minus cos x divided by 1 plus cos x into dx. Variable separable method means what? The given differential equation can be written as f of y into dy is plus or minus f of x into dx is equal to 0 form. dy coefficient in terms of y ಇರಬೇಕು, dx coefficient in terms of x ಇರಬೇಕು, ಆಮೇಲೆ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಅಂತ ಕರಿತೀವಿ. ಅದನ್ನು ವೇರಿಯಬಲ್ ಸಪರಬಲ್ ಮೆಥಡ್ ಅಂತ ಕರಿತೀವಿ. ಈಗ dy coefficient in terms of y are constant, dx coefficient in terms of x are constant. Here dx coefficient in terms of x ಅಲ್ಲಿದೆ, dy coefficient constant ಫಾರ್ಮ್ ಅಲ್ಲಿದೆ. ನಾವು ಇಂಟಿಗ್ರೇಟ್ ಆನ್ ಬೋತ್ ಸೈಡ್. Now integration of 1 into dy is equal to integration of 1 minus cos x divided by 1 plus cos x into dx. ನಾವು ಇದು ಕ್ಲಿಯರ್ ಮಾಡ್ಬೋದು, ಅಂದರೆ ಇಂಟಿಗ್ರೇಷನ್ ಮಾಡ್ಬೋದು. y is equal to integration of 1 with respect to y. Now before integration 1 minus cos x formula, submultiple angle formula, 1 minus cos x के 2 sin squared x by 2, submultiple angle formula of 1 plus cos x 2 cos square x by 2 into dx. 2 to get cancel, y is equal to sin square x by 2 by cos square x by 2 ಅಂದರೆ tan square x by 2 into dx. Now y is equal to, now we know that tan square x ಗೆ ಹಿಂದೆ ಆಲ್ರೆಡಿ ಸುಮಾರು ಸಲ ನಾನೇನು ಆಲ್ರೆಡಿ ಪ್ರೀವಿಯಸ್ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೇನೆ, ಅದರಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಮಾಡಿದ್ದೇನೆ. ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬಂದಾಗ ಐಡೆಂಟಿಟಿ ಫಾರ್ಮುಲಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. ಹಿಯರ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1 ಇಂಟು ಡಿ ಎಕ್ಸ್. ನಾವು y is equal to, we know that what is the integration of secant square x, tan x. Secant square x by 2 ಅಂದಾಗ tan x by 2 divided by x by 2 coefficient 1 by 2, ಅದನ್ನು 1 by 2 ಡಿನಾಮಿನೇಟರಲ್ಲಿ ಬರೀತೀರಿ, ಮೈನಸ್ 1ಗೆ ಇಂಟಿಗ್ರೇಷನ್ x ಪ್ಲಸ್ c, ಇಂಟಿಗ್ರೇಷನ್ ಈಸ್ ಓವರ್. ಇನ್ನೊಂದು ಸ್ಟೆಪ್ ಬರೆದ್ರೆ y is equal to ಡಿನಾಮಿನೇಟ್ರಲ್ಲಿ 1 by 2 ಅಂತ ಇದೆ, ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್ ಮೇಲ್ಗಡೆ ಹೋಗುತ್ತೆ, 2 ಇಂಟು tan x by 2 minus x plus c is the solution of the differential equation. ಈಗ ನಾನು ಆಲ್ರೆಡಿ ಏನು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಿದ್ದೇನೆ, ಇದಕ್ಕೆ ಸಾಲ್ವ್ ಮಾಡಿದ್ದೇನೆ. ಇದು 4 ಪ್ರಾಬ್ಲಮ್ಗೆ ನಾನು ಈಕ್ವಲ್ ಮಾಡ್ತೇನೆ. ಇದೇ ಪ್ರಾಬ್ಲಮ್ಗೆ ಇಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತ ಇದೆಯಲ್ಲ, 1 ಪ್ಲಸ್ ಕಾಸ್ ಎಕ್ಸ್ ಬೈ 1 ಮೈನಸ್ ಕಾಸ್ ಎಕ್ಸಿಗೆ ಮಾಡಿ. ಸೇಮ್ ಪ್ರೊಸೀಜರ್, ಫಾರ್ಮುಲಾ ಚೇಂಜ್ ಆಗುತ್ತೆ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಬಂದಿರೋದು ಕಾಟ್ ಸ್ಕ್ವೇರ್ ಎಕ್ಸ್ ಬೈ 2 ಬರ್ಬೋದು. ವಾಟ್ ಇಸ್ ದ ಫಾರ್ಮುಲಾ ಆಫ್ ಕಾಟ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದರೆ ಕೊಸಿಕೆನ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1. ನೆಕ್ಸ್ಟ್ 1 ಮೈನಸ್ ಕಾಸ್ 2x ಬೈ 1 ಪ್ಲಸ್ ಕಾಸ್ 2x ತಗೊಂಡು ಮಾಡಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ 1 ಮೈನಸ್ ಕಾಸ್ 2x? 2 ಸೈನ್ ಸ್ಕ್ವೇರ್ ಎಕ್ಸ್. ವಾಟ್ ಇಸ್ ದ ಫಾರ್ಮುಲಾ ಆಫ್ 1 ಪ್ಲಸ್ ಕಾಸ್ 2x? 2 ಕಾಸ್ ಸ್ಕ್ವೇರ್ ಎಕ್ಸ್. 4ನೇ ಪ್ರಾಬ್ಲಮ್ಗೆ 1 ಪ್ಲಸ್ ಕಾಸ್ 2x ಬೈ 1 ಮೈನಸ್ ಕಾಸ್ 2x. 4 ಪ್ರಾಬ್ಲಮ್ ಮಾಡ್ಬೋದು ಇದೊಂದ್ರ ಮೇಲೆ. ಓಕೆ, ಅದಕ್ಕೆ ನಾನು ಫೋರ್ತ್ ಮಾಡಲ್ ಪೇಪರ್ ಇಸ್ ಸ್ಪೆಷಲ್ ಪೇಪರ್ ಕಂಪೇರ್ಡ್ ಟು ಪ್ರೀವಿಯಸ್ 3 ಮಾಡಲ್ ಪೇಪರ್. ನೆಕ್ಸ್ಟ್ 34 ಆಯಿತು. 35. If the vertices ABC of a triangle ABC are 1, 2, 3, minus 1, 0, 0, third point 0, 1, 2 respectively, find angle ABC. Find angle ABC ಅಂತ ಕೇಳಿದ್ದಾರೆ. Find angle ABC ಅಂದಾಗ ಒಂದು ಟ್ರಯಾಂಗಲ್ 3 vertices ಕೊಟ್ಟಿದ್ದಾರೆ. A triangle has 3 vertices ABC. Point A
1 2 3 ಅದನ್ನು ಪೊಸಿಷನ್ ವೆಕ್ಟರ್ ಫಾರ್ಮಲ್ಲಿ ಬರ್ಕೊಳ್ಳಿ. ಪಾಯಿಂಟ್ ಎ 1 2 3 ಇದೆ. ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ ಓ ಎ ಇಸ್ ಈಕ್ವಲ್ ಟು ಐ ಪ್ಲಸ್ 2j ಪ್ಲಸ್ 3k. ಸೆಕೆಂಡ್ ಪಾಯಿಂಟ್ -1, 0 0. ಸೆಕೆಂಡ್ ಪಾಯಿಂಟ್ನ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ ಓ ಬಿ ಇಸ್ ಈಕ್ವಲ್ ಟು -i ಪ್ಲಸ್ 0j ಪ್ಲಸ್ 0k. ಥರ್ಡ್ ಪಾಯಿಂಟ್ ಸಿ ಪೊಸಿಷನ್ ವೆಕ್ಟರು ಓ ಸಿ ಇಸ್ ಈಕ್ವಲ್ ಟು 0i ಪ್ಲಸ್ j ಪ್ಲಸ್ 2k. ಫೈಂಡ್ ಆ್ಯಂಗಲ್ ಎ ಬಿ ಸಿ ಅಂತ ಕೇಳಿರೋದ್ರಿಂದ ನಾವು ಫಸ್ಟ್ ವಿ ಕ್ಯಾನ್ ಫೈಂಡ್ ಔಟ್ ಆ್ಯಂಗಲ್ ಬಿಟ್ವೀನ್ ಬಿ ಎ ಆ್ಯಂಡ್ ಬಿ ಸಿ. ಆ್ಯಂಗಲ್ ಬಿಟ್ವೀನ್ ಬಿ ಎ ಆ್ಯಂಡ್ ಬಿ ಸಿ. ಹೌ ಟು ಫೈಂಡ್ ಔಟ್ ಬಿ ಎ ವೆಕ್ಟರ್? ಬಿ ಎ ವೆಕ್ಟರ್ ಕಂಡುಹಿಡ್ಕೊಬೇಕಾದ್ರೆ ಓ ಎ ಮೈನಸ್ ಓ ಬಿ, ಓ ಎ ಮೈನಸ್ ಓ ಬಿ, ಓ ಎ ಮೈನಸ್ ಓ ಬಿ, ಓ ಎ ಮೈನಸ್ ಓ ಬಿ. ಐ ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಓ ಬಿ ಸೈನ್ ಚೇಂಜ್ ಆಗುತ್ತೆ. ಐ ಪ್ಲಸ್ ಐ 2i 2j ಮೈನಸ್ 0j ಪ್ಲಸ್ 2j ಪ್ಲಸ್ 3k ಮೈನಸ್ 0k ಪ್ಲಸ್ 3k. ದಿಸ್ ಇಸ್ ವೆಕ್ಟರ್ ಬಿ ಎ. ನೆಕ್ಸ್ಟ್ ವೆಕ್ಟರ್ ಬಿ ಸಿ ಓ ಸಿ ಮೈನಸ್ ಓ ಬಿ, ಓ ಸಿ ಮೈನಸ್ ಓ ಬಿ. ಇದರಲ್ಲಿ ಇದು ಮೈನಸ್ ಮಾಡ್ತೀರಿ. 0i ಪ್ಲಸ್ ಐ ಪ್ಲಸ್ ಐ ಪ್ಲಸ್ ಜೆ ಮೈನಸ್ 0 ಪ್ಲಸ್ ಜೆ ಪ್ಲಸ್ 2k ಮೈನಸ್ ಪ್ಲಸ್ 2k. ನಾವು ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಬಿ ಎ ಆ್ಯಂಡ್ ಬಿ ಸಿ ಅಂದಾಗ ರಿಕ್ವೈರ್ಡ್ ಕಾಸ್ ಆಫ್ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಬಿ ಎ ಡಾಟ್ ಬಿ ಸಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸಿ. ಬಿ ಎ 2i ಪ್ಲಸ್ 2j ಪ್ಲಸ್ 3k ಡಾಟ್ ಬಿ ಸಿ ಐ ಪ್ಲಸ್ ಜೆ ಪ್ಲಸ್ 2k ಡಿವೈಡೆಡ್ ಬೈ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂದಾಗ ಈ ವೆಕ್ಟರ್ನ ಕಾಂಪೊನೆಂಟ್ಸು 2 2 3 ಅಲ್ಲಿಗೆ 4 ಪ್ಲಸ್ 4 ಪ್ಲಸ್ 9 ಇಂಟು ರೂಟ್ ಆಫ್ ವೆಕ್ಟರ್ ಬಿ ಸಿ ಕಾಂಪೊನೆಂಟ್ಸ್ 1 1 1 4 1 1 2 1 ಪ್ಲಸ್ 1 ಪ್ಲಸ್ 4. ನಾವು ಎರಡು ವೆಕ್ಟರ್ ಕೊಟ್ಟಾಗ ಡಾಟ್ ಮಾಡೋದು ಗೊತ್ತಿದೆ. ಎರಡು ವೆಕ್ಟರ್ ಕೊಟ್ಟಾಗ ಡಾಟ್ ಮಾಡಬೇಕಾದ್ರೆ ಕಾಂಪೊನೆಂಟ್ಸ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. 2 ಇಂಟು 1 2 ಪ್ಲಸ್ 2 ಪ್ಲಸ್ 6 ಡಿವೈಡೆಡ್ ಬೈ ರೂಟ್ 9 ಪ್ಲಸ್ 4 13 ಪ್ಲಸ್ 4 17 17 ಇಂಟು ರೂಟ್ 6 ಅಲ್ಲಿಗೆ ರೂಟ್ 102 ದಟ್ ಈಸ್ ಈಕ್ವಲ್ ಟು 10 ಬೈ ರೂಟ್ 102. ದಟ್ ಈಸ್ ಕಾಸ್ ಆಫ್ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 10 ಬೈ ರೂಟ್ 102. ನಾವು ಆ್ಯಂಗಲ್ ಎ ಬಿ ಸಿ ಅಂದಾಗ ಕಾಸ್ ಇನ್ವರ್ಸ್ ಆಫ್ 10 ಬೈ ರೂಟ್ 102 ರೂಟ್ 102 ಇಲ್ಲಿಂದ ತಗೊಂಡಿದ್ದೀನಿ. ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. Next 36. Let vector A and vector B be two unit vectors. Vector A ಮತ್ತು vector B ಎರಡು ಯೂನಿಟ್ ವೆಕ್ಟರ್. And theta is angle between them. Theta is angle between the vector A and vector B. If A plus B is a unit vector, A plus B is a unit vector ಅಂತ ಹೇಳಿದ್ದಾರೆ. Then show that theta is equal to 2 pi by 3. Solution. Given vector A and vector B are two unit vectors. ಅಂದರೆ A ವೆಕ್ಟರನ್ನು ಯೂನಿಟ್ ವೆಕ್ಟರ್ ಅಂತ ಕರೆದಾಗ ಮ್ಯಾಗ್ನಿಟ್ಯೂಡ್ ಆಫ್ A is equal to 1 and also magnitude of the vector B is equal to 1 because A and B are the unit vector ಅಂತ ಹೇಳಿದ್ದಾರೆ. And theta is angle between them. Okay. If A plus B is also unit vector ಅಂತ ಹೇಳಿರೋದ್ರಿಂದ magnitude of A plus B is equal to 1. Show that theta is equal to 2 pi by 3. Now we know that now A plus B, magnitude of A plus B whole square is always equal to, ಫಾರ್ಮುಲಾ ಗೊತ್ತಿದೆ, magnitude of A plus B is equal to, ಡಾಟ್ ಪ್ರಾಡಕ್ಟ್ ಮಾಡೋದು ಗೊತ್ತಿದೆ, A dot B is equal to, ಅಥವಾ magnitude of A plus B whole square is equal to magnitude of A square plus magnitude of B square
ಪ್ಲಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ. ಇದು ಫಾರ್ಮುಲಾ. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ. ಎ ಪ್ಲಸ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1. 1 ಸ್ಕ್ವೇರ್ ಇಸ್ ಎನಿ ಬಟ್ 1. 1 ಪ್ಲಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ. ಫಾರ್ಮುಲಾ ಹಾಕ್ಬಿಡ್ತೇನೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಎ ಡಾಟ್ ಬಿ ಇನ್ ಡಾಟ್ ಪ್ರಾಡಕ್ಟ್? ಎ ಡಾಟ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ. ಎ ಡಾಟ್ ಬಿ ಫಾರ್ಮುಲಾ, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ. ನಾವು 1 ಪ್ಲಸ್ 1 2 ಲೆಫ್ಟಿಗೆ ಬಂದರೆ -2 ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ 1, ಮ್ಯಾಗ್ನಿಟ್ಯೂಡ್ ಆಫ್ ಇ ಇಸ್ 1, ರಿಮೈನಿಂಗ್ ಕಾಸ್ ಥೀಟಾ. 1 - 2 ಅಂದರೆ -1 ಇಸ್ ಈಕ್ವಲ್ ಟು 2 ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು -1 ಈ 2ನ ಡಿನೋಮಿನೇಟರ್ ಬರೀತೇನೆ. ನಾವು ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ -1/2. ನಾವು ಇನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ ಕಾಸ್ ಇನ್ವರ್ಸ್ ಆಫ್ -x is equal to pi minus cos inverse of x, pi minus cos inverse of 1/2. Now theta is equal to pi minus cos inverse of 1/2 is nothing but pi by 3. That is equal to 3 pi minus pi 2 pi by 3. Okay, theta is equal to 2 pi by 3. ವರ್ಕ್ ಮಾಡಬೇಕು. ಎಷ್ಟು ಪ್ರಾಬ್ಲಮ್ಸ್ ವರ್ಕ್ ಮಾಡ್ತಿರೋ ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಮಾಡಿರೋ ಪ್ರಾಬ್ಲಮ್ಸು ಬೇಕೇ ಬೇಕು. 37. ಫೈಂಡ್ ದ ಈಕ್ವೇಷನ್ ಆಫ್ ದಿ ಪ್ಲೇನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಪ್ಲೇನ್ಸ್. ವೆಕ್ಟರ್ ಫಾರ್ಮಲ್ ಇದೆ, ಆರ್ ಡಾಟ್ ವೆಕ್ಟರ್ ಫಾರ್ಮಲ್ ಇದೆ. ಗಿವನ್ ಆರ್ ಡಾಟ್ 3i minus j plus 2k is equal to 4. Second one, r dot I plus j plus k minus 2 is equal to 0 are the vector equations in a plane. ಇದನ್ನು ನಾವು ಕಾರ್ಟೀಷಿಯನ್ ಫಾರ್ಮಲ್ ಬರೀಬೇಕಾದ್ರೆ ಆರ್ ಅಂದರೆ ಏನು ಅಂತ ಗೊತ್ತಿದೆ, xi plus yj plus zk. ಡಾಟ್ ಮಾಡಬೇಕಾದ್ರೆ 3x minus y plus 2z, ರೈಟ್ ಸೈಡ್ ತಗೊಂಡ್ರೆ 4 minus 4 is equal to 0. ಇದು ಫಸ್ಟ್ ಈಕ್ವೇಷನ್ ಆಫ್ ದಿ ಪ್ಲೇನ್ P1 ಅಂತ ಕರಿತೇನೆ. P2 ಆರ್ ಅಂದರೆ xi plus yj plus zk. ಅವೆರಡು ಡಾಟ್ ಮಾಡಿದ್ರೆ x plus y plus z minus 2 is equal to 0, ಸೆಕೆಂಡ್ ಪ್ಲೇನ್. ನಾವು ಆಲ್ರೆಡಿ ಪ್ರೀವಿಯಸ್ ಮಾಡೋದು ಪೇಪರಲ್ಲಿ ನೋಡಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಟೂ ಪ್ಲೇನ್ಸ್ ವಿಚ್ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಟೂ ಪ್ಲೇನ್ಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದಾಗ P1 plus lambda times of P2 is equal to 0 is the equation of a plane passing through the point of intersection of the two planes. P1 ಸಬ್ಸ್ಟಿಟ್ಯೂಟ್ ಮಾಡಿ, P1 ಅಂದರೆ 3x minus y plus 2z minus 4 plus lambda into x plus y plus z minus 2 is equal to 0. ಅದಕ್ಕೆ ಈ ಪಾಯಿಂಟನ್ನು ಪಾಸ್ ಮಾಡಿ. ಯಾವ ಪಾಯಿಂಟ್ ಕೊಟ್ಟಿದ್ದಾರೆ? ನಾವು P1 ಅಂದರೆ ನೀವೇ ಮಾಡಲಿ ಅಂತ 3x minus y plus 2z minus 4 plus lambda into P2 x plus y plus z minus 2 is equal to 0. ಈ ಪ್ಲೇನ್ಗೆ ನೀವು ಪಾಯಿಂಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಅದು 2, 2, 1. ದ ಪ್ಲೇನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 2, 1. ಈ ಪಾಯಿಂಟ್ನ ಇದಕ್ಕೆ ಪಾಸ್ ಮಾಡೋದು ಅಂದರೆ ಪುಟ್ x is equal to 2, y is equal to 2, z is equal to 1. ಎಲ್ಲಿ x ಇರುತ್ತೆ 2 ಹಾಕಿ, y is equal to 2 ಹಾಕಿ, z is equal to 1 ಹಾಕಿ, ನಿಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಬರುತ್ತೆ. ಏನು ಬರುತ್ತೆ ನೋಡಿ, ಆ ಲ್ಯಾಂಬ್ಡಾ ವ್ಯಾಲ್ಯೂನ ತೊಗೊಂಡೋಗಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಕಾಲಿಟಸ್ 1 ಅಂತ ಕದಿರ್ತೀನಿ. ಈ ಪಾಯಿಂಟ್ನ ಇದಕ್ಕೆ ಪಾಸ್ ಮಾಡಿ. ಈ ಪಾಯಿಂಟ್ನ ಇದಕ್ಕೆ ಪಾಸ್ ಮಾಡೋದು ಅಂದರೆ x is equal to 2, y is equal to 2, z is equal to 1 ಹಾಕಿ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಏನು ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ, ಈ ಜಾಗದಲ್ಲಿ ಲ್ಯಾಂಬ್ಡಾ ಜಾಗದಲ್ಲಿ ಆ ವ್ಯಾಲ್ಯೂ ಹಾಕಿ ಸಿಂಪ್ಲಿಫಿಕೇಷನ್ ಮಾಡ್ತಾ ಬರ್ತಕ್ಕಂಥದ್ದು ರಿಕ್ವೈರ್ಡ್ ಈಕ್ವೇಷನ್ ಆಫ್ ದಿ ಪ್ಲೇನ್. ಈ ಪ್ರಾಬ್ಲಮನ್ನು ನಾವು ಆಲ್ರೆಡಿ ಪ್ರೀವಿಯಸ್ ಮಾಡಲ್ ಪೇಪರಲ್ಲಿ ಮಾಡಿದ್ದೇನೆ. ಓಕೆ, ಅದನ್ನೇ ನೋಡ್ಕೊಂಡು ಮಾಡಿ, ಸೇಮ್ ಪ್ರೊಸೀಜರ್. Next, 38. Given that the events A and B are such that probability of A is equal to 1/2, probability of A union B is equal to 1/5, and probability of B is equal to P, find P if they are, ಅಂದರೆ A and B are mutually exclusive, and find P, second question, are independent. ಈಗ ಸೊಲ್ಯೂಷನ್
given P of A is equal to 1 by 2